ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಚೋಳಾಸ್ ಆನ್ಲೈನ್ ಇನ್ಶೂರೆನ್ಸ್ ಫ್ರಾಡ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಇಷ್ಟಪಡ್ತೀನಿ. ನಾನು ಒಂದು ಆನ್ಲೈನ್ ಇನ್ಶೂರೆನ್ಸ್ ನೋಡಿದೆ ಚೋಳಾಸು. ನಾನು ಚೋಳಾಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಒಂದು ಆನ್ಲೈನ್ ಇನ್ಶೂರೆನ್ಸು ಅವರ ಕಸ್ಟಮರ್ ಕೇರಿಂದ ಅಂದರೆ ಸೇಲ್ಸ್ ರೆಪ್ರೆಸೆಂಟೇಟಿವ್ನ ಒಂದು ಆನ್ಲೈನ್ ಇದನ್ನು ಇನ್ಶೂರೆನ್ಸ್ ತೊಗೊಂಡೆ ನನ್ನ ಕಾರಿಗೆ, i20 ಕಾರಿಗೆ. ಅವರು ಆಫರ್ ಕೊಡಬೇಕಾದ್ರೆ ಒಂದು ಒಳ್ಳೆಯ ಆಫರ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಂದು ಬೆಸ್ಟ್ ಆಫರ್ ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಒಂದು 15,000ಕ್ಕೆ ಒಂದು ಇನ್ಶೂರೆನ್ಸ್ ಆಫರ್ ಕೊಟ್ಟರು. ಅದರಲ್ಲಿ NCB ಅಂದರೆ ನೋ ಬೋನಸ್ ಕ್ಲೈಮ್ ಅಂತೇಳಿ NCBನ ಅವರು 20% ಕೊಡೋ 25% ಕೊಡೋ ಜೊತೆ 35% ಕೊಟ್ಟರು. ಅದು ಮಾಡಿದ್ದು ಅವ್ರ ತಪ್ಪು. ಆದರೆ ನಾನು ರೀಸೆಂಟಾಗಿ ನನ್ನ ಕಾರ್ ಆಕ್ಸಿಡೆಂಟ್ ಆದಾಗ ನಾನು ಇನ್ಶೂರೆನ್ಸ್ ಹುಂಡೈ ಶೋರೂಮ್ಗೆ ಹೋಗ್ಬಿಟ್ಟು ನನ್ನ ಗಾಡಿನ ಸರ್ವಿಸಿಗೆ ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತೇಳಿ ಹೇಳಿದಾಗ ಅವರು ಆಫ್ಟರ್ ಎಲ್ಲ ಕ್ಲೈಮ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ, ಇನ್ಶೂರೆನ್ಸ್ ಕಂಪ್ನಿಯವರು ನಿಮ್ಮ NCBನ ಲಾಸ್ಟ್ ಟೈಮ್ ತೊಗೊಂಡಾಗ ನೀವು NCB ಜಾಸ್ತಿ ತೊಗೊಂಡಿದ್ರಿ, ಹಾಗಾಗಿ ನಿಮಗೆ ಇನ್ಶೂರೆನ್ಸು ಕ್ಲೈಮ್ ಆಗೋಲ್ಲ ಅಂತ ಹೇಳ್ತಿದ್ರು. ನನ್ನ ಗಾಡಿ ಟೋಟಲ್ ಆಕ್ಸಿಡೆಂಟ್ ಖರ್ಚು ಬಂದು 40,000 ಆಗಿತ್ತು. ಕೇಳಿದ್ರಿಗೆ ಅವರು ಇನ್ಶೂರೆನ್ಸ್ ಕಂಪ್ನಿ ಕೇಳಿದರೆ ನೀವು ರಾಂಗ್ NCB ತೊಗೊಂಡಿರಿ, ಹಾಗಾಗಿ ನಿಮಗೆ ಬರೋದಿಲ್ಲ ಅಂತ ಹೇಳಿದರು. ಅದೇ ನಾನು ಅದಕ್ಕೆ NCB ಅನ್ನೋದು ನನಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ನಾನು ನಿಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ ಏನು ಹೇಳಿದ್ರು ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ಅವ್ರಿಗೆ ಹೇಳಬೇಕು ನೀವು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಇನ್ಶೂರೆನ್ಸ್ ಯಾರು ಕೊಟ್ಟಿದ್ದಾರೆ ಅದು ನಮ್ಗೆ ಗೊತ್ತಾಗೋದಿಲ್ಲ, ಅದು ನೆಕ್ಸ್ಟ್ ನೀವು ರಿನ್ಯೂ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನೆಲ್ಲ ಎನ್ಕ್ವೈರಿ ಮಾಡಿ ಅವ್ರಿಗೆಲ್ಲ ಮೇಲ್ ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ನಿಮ್ಮದು NCB ನನಗೆ ಅದು ಐಡಿಯಾಸ್ ಇಲ್ಲ NCB ಬಗ್ಗೆ, ನೀವು ನೋಡಿಬಿಟ್ಟು ನಾನು ಕ್ಲಾರಿಫೈ ಮಾಡಿರಿ, ಇಲ್ಲ ಏನು NCB ಇದೆ ಅದು ನಾನು ಕೊಡ್ತೀನಿ, ರೀಫಂಡ್ ಮಾಡ್ತೀನಿ, ನಾನು ಕ್ಲೈಮ್ ಅಂತೂ ಕೊಡಿ ಅಂತ ಕೇಳಿದೆ. ಆದರೆ ಅವರು ಏನು ಹೇಳ್ತಾರೆ, ಕ್ಲೈಮ್ ಪ್ರೊಸೆಸ್ ಬೇರೆ ಸರ್, ಸೇಲ್ಸ್ ಬೇರೆ ಸರ್, ನೀವು ಈಗ ಸೇಲ್ಸನ್ನು ನೀವು ಯಾರು ನಿಮಗೆ ಇನ್ಶೂರೆನ್ಸ್ ಸೇಲ್ ಮಾಡಿದ್ರು ಅದನ್ನು ಚೆಕ್ ಮಾಡಬೇಕು, ನೀವು ಈಗಿನ ಎಕ್ಸಿಸ್ಟಿಂಗ್ ಇನ್ಶೂರೆನ್ಸ್ನ ನೀವು ರಿನ್ಯೂ ಮಾಡ್ಕೊಳ್ಳಿ, ಆಮೇಲೆ ಹೊಸ ಸಲ ಆಕ್ಸಿಡೆಂಟ್ ಆದರೆ ಅದು ಕೊಡ್ತೀನಿ ಅಂತ. ಈಗ ಆಲ್ರೆಡಿ ನಾನು ಆಕ್ಸಿಡೆಂಟ್ ಆಗಿ 40,000 ಖರ್ಚಾಗಿದೆ, ಅದರ ಬಗ್ಗೆ ನೀವು ಮಾತಾಡಿದ್ರೆ ನೀವು ನೆಕ್ಸ್ಟ್ ಬಗ್ಗೆ ಹೇಳ್ತಿದ್ದೀರಾ ಅಂತಂದರೆ ಅವರಿಲ್ಲ, ನಮಗೆ ಇದರಲ್ಲಿ ನಾವೇನು ಹೆಲ್ಪ್ ಮಾಡೋಕ್ಕಲ್ಲ, ನೀವು ಮ್ಯಾನೇಜರ್ ಹತ್ರ ಮಾತಾಡಿದ್ರು. ನಾನು ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿದಾಗ ಅವ್ರೇನು ಹೇಳ್ತಿದ್ದಾರೆ, ಗಾಡಿ ನಿಮ್ಮ ಹೆಸರಾಗೇ ಇಲ್ಲ, ನೀವು ಬೇರೆಯವ್ರಿಗೆ ಸೇಲ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸುಳ್ಳು ಲೆಟ್ರು ಎನ್ಕ್ವೈರಿ ಮಾಡೋದಾಗ ನಂಗೆ ಗೊತ್ತಾಗಿದೆ, ಸುಳ್ಳು ಲೆಟ್ರೆಲ್ಲ ನಂಗೆ ಕಳಿಸಿದ್ದಾರೆ. ಈ ಚೋಳಾಸ್ ಆನ್ಲೈನ್ ಇನ್ಶೂರೆನ್ಸು ಯಾವುದೇ ಥರದ ಯಾರೂ ಪರ್ಚೇಸ್ ಮಾಡಬೇಡ್ರಿ. ಇದು ನನಗೆ ಇದು ನಾನು ತೊಗೊಂಡಿರೋದು ಇನ್ಶೂರೆನ್ಸು. ಲಾಸ್ಟ್ ಟೈಮ್ ನಾನು ಇನ್ಶೂರೆನ್ಸ್ ತೊಗೊಂಡಿರೋದು ಅವ್ರು ನಂದು 40,000ವರೆಗೂ, ರೀಸೆಂಟ್ ಆಕ್ಸಿಡೆಂಟಲ್ಲಿ 40,000ವರೆಗೂ ಇದು ಬಂದಿದೆ, ಖರ್ಚು ಬಂದಿದೆ. ಆದರೆ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ. ಮತ್ತೆ ಫೋನ್ ಮಾಡಿ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ದಯವಿಟ್ಟು ಚೋಳಾಸ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಆನ್ಲೈನಲ್ಲಿ. ಆದಷ್ಟು ನಿಮ್ಮ ಇನ್ಶೂರೆನ್ಸ್ನ ಆದಷ್ಟು ನೀವು ಶೋರೂಮಲ್ಲಿನೇ ಬೈ ಮಾಡಿ, ಯಾಕಂದರೆ ನಿಮಗೆ ಯಾರು ಸೇಲ್ ಮಾಡತ್ತಾರೋ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಸಿಗುತ್ತೆ. ಆಮೇಲೆ ಕ್ಲೈಮ್ ಪ್ರೊಸೆಸಲ್ಲಿ ನೀವು ಅವರು ಫಾಲೋಅಪ್ ಮಾಡ್ಕೊತಾರೆ. ಸೊ ದಯವಿಟ್ಟು ಯಾರು ಚೋಳಾಸ್ ಇನ್ಶೂರೆನ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಡ್ರಿ, ಅವರು ಭಾಳ ಫ್ರಾಡ್ ಮಾಡ್ತಾರೆ. ನಮಗೆ ಒಳ್ಳೆ ಆಫರ್ ಕೊಡ್ತೀನಿ ಅಂದ್ಬಿಟ್ಟು ರಾಂಗ್ NCB ಕೊಡ್ತಾರೆ, ಬೇರೆ ಆಫರ್ಸ್ ಎಲ್ಲ ಕೊಡ್ತಾರೆ, ಬಟ್ ಅದು ಕ್ಲೈಮ್ ಆಗೋದಿಲ್ಲ. ಇವರು ಅದರಲ್ಲಿ ನಮ್ಮದು ಪ್ರೊಸೆಸ್ ಬೇರೆ ಇರ್ತದೆ ಸರ್, ಹಂಗಾಗಿ ಅವರು ಬೇರೆ ಇರ್ತಾರೆ, ಇವರು ಬೇರೆ ಇರ್ತಾರೆ ಅಂತಬಿಟ್ಟು ನಮಗೆ ಆಟ ಆಡಿಸ್ತಾರೆ. ಈಗ ನಂದು ಟೋಟಲಾಗಿ 40,000 ನನ್ನ ಗಾಡಿ ಖರ್ಚು ಬಂತು, ಜೊತೆಗೆ 17,000 ಕೊಟ್ಟು ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ನನಗೆ ದುಡ್ಡು ವೇಸ್ಟ್ ಆಯಿತು. ಟೋಟಲಾಗಿ 50,000 to 60,000 ಇನ್ಶೂರೆನ್ಸ್ ಅಮೌಂಟ್ ವೇಸ್ಟ್ ಆಯಿತು ಲಾಸ್ಟ್ ಇಯರ್. ಸೊ ಈ ವರ್ಷ ನಾನು ಲೈಫ್ ಟೈಮಲ್ಲೂ ನಾನು ಚೋಳಾಸ್ ಇನ್ಶೂರೆನ್ಸ್ ತಗೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿ ಅವ್ರದ್ದು ಇನ್ಶೂರೆನ್ಸ್ ತೊಗೊತಿಲ್ಲ. ಆದಷ್ಟು ನೀವು ಕೂಡ ಆನ್ಲೈನಲ್ಲಿ ಚೋಳಾಸ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಜಾಗೃತಿಯಾಗಿರಿ. ಥ್ಯಾಂಕ್ ಯು.